ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಂಗವಾರಹಳ್ಳಿ ಹಾಗೂ ಲಕ್ಕೇನಹಳ್ಳಿ ಮತ್ತು ಚಿಲಕಲನೆರ್ಪು ಹೋಬಳಿಯ ಕೋರ್ಲಪರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೋಲನಾಯಕನಹಳ್ಳಿ ಗ್ರಾಮದ ಮುನೇಶ್ವರಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಕಾಮಗಾರಿಗೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ರವರು 1.5 ಲಕ್ಷ ರೂಪಾಯಿಗಳು ಧನ ಸಹಾಯ ಮಾಡಿದ್ದರು. ದಾನಿಗಳ ಸಹಕಾರದಿಂದ ನಿರ್ಮಾಣ ಮಾಡಿರುವ ಮುನೇಶ್ವರಸ್ವಾಮಿ ದೇವಾಲಯದ ಕಲಶ ಗೋಪುರ ಪ್ರತಿಷ್ಠಾಪನಾ ಪೂಜಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜಿನಪ್ಪ ರವರು ಆಗಮಿಸಿ ದೇವರ ದರ್ಶನ ಪಡೆದು ಕ್ಷೇತ್ರದ ಜನತೆಗೆ ಶುಭ ಕೋರಿದರು. ಏನು ಪುರಾತನ ಪ್ರಸಿದ್ಧ ದೇವಸ್ಥಾನ ಇಲ್ಲಿ ಮುನೇಶ್ವರನ ದೇವಸ್ಥಾನ ಚೆಂಗವಾರಹಳ್ಳಿ, ಪೋಲ್ನಾಯಕನಹಳ್ಳಿ ಮತ್ತೆ ಲಕ್ಕೇನಹಳ್ಳಿ ಗ್ರಾಮಗಳಿಗೆ ಸೇರಿದಂತ ಇಲ್ಲಿ ಮುನೇಶ್ವರನ ದೇವಸ್ಥಾನ ಸನ್ನಿಧಾನ ಏನಿತ್ತು ಇದನ್ನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಎಲ್ಲರಿಗೂ ಸಹ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಸಹ ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಭಾಳ ವೈಭವೋಪೇತವಾಗಿ ರಾಜಗೋಪುರ ನಿರ್ಮಾಣ ಮಾಡಿಕೊಂಡು ದೇವಸ್ಥಾನ ನಿರ್ಮಾಣ ಮಾಡಿ ಅದನ್ನು ಅಚ್ಚುಕಟ್ಟಾಗಿ ಇವತ್ತು ಸಾರ್ವಜನಿಕರಿಗೆ ಸಮರ್ಪಣೆ ಮಾಡಿದಂಥ ಒಂದು ಸುಸಂದರ್ಭದಲ್ಲಿ ನಾವು ಸ್ವಾಮಿಯ ದರ್ಶನ ಪಡೆದಿರುವಂಥದ್ದಾಗಿದೆ. ಮುನೇಶ್ವರ ಸ್ವಾಮಿ ಪ್ರತಿ ವರ್ಷವೂ ಸಹ ಈ ಭಾಗದ ಜನತೆಗೆ ಒಂದು ಜಾತ್ರಾ ಮಹೋತ್ಸವ ಆಗೋಂಥದ್ದು, ಜಾತ್ರೆಯಲ್ಲಿ ಬಂದು ಜನ ತಮ್ಮ ಕೋರಿಕೆಗಳನ್ನ ಕೇಳೋಂಥದ್ದು ಆಗ್ತದೆ. ಅದ್ರ ಜೊತೆಗೆ ದೇವರ ಅನುಗ್ರಹದಿಂದ ಎಲ್ಲನೂ ಸಹ ಇಲ್ಲಿ ನಾವು ಒಳ್ಳೆಯದಾಗ್ತದೆ ಅಂತೇಳಿ ಒಂದು ಭಾವನೆ, ಭಕ್ತಿ ಎಲ್ಲರಲ್ಲೂ ಸಹ ಈ ದೇವರ ಅಷ್ಟೇ ಭಕ್ತಿ ಭಾವ. ಮುನೇಶ್ವರ ಭಾಳ ವಿಶೇಷವಾಗಿ ಎಲ್ಲ ಮನೆಗಳಲ್ಲೂ ಸಹ ಪ್ರತಿ ಮನೆಯಲ್ಲೂ ಸಹ ಮಕ್ಕಳು ಹುಟ್ಟಿದಾಗ ಅವರ ಒಂದು ಕೂಸು ಕೊಡೋಂಥ ಶಾಸ್ತ್ರ ಮತ್ತು ಅವರ ಕೋರಿಕೆಗಳನ್ನ ಇಲ್ಲಿ ಬೇಡಂಥದ್ದು ಸಂಪ್ರದಾಯದಲ್ಲಿ ಇಲ್ಲಿ ನಡ್ಕೊಂಡು ಬಂದಿರೋಂಥದ್ದು. ಇಷ್ಟೊಂದು ಅಚ್ಚುಕಟ್ಟಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿಯವರು ಜವಾಬ್ದಾರಿ ತಗೊಂಡು ಇಷ್ಟೆಲ್ಲ ಒಂದು ದೊಡ್ಡ ಮಟ್ಟದ ಒಂದು ಸಾಧನೆ ಅಂತ ಹೇಳ್ಬೋದು. ಈ ಗ್ರಾಮೀಣ ಭಾಗದಲ್ಲಿ ಅಷ್ಟಾಗಿ ಯಾರ ಹತ್ರನೂ ಸಹ ಸೌಕರ್ಯ ಇಲ್ಲದೇ ಇದ್ದರೂ ಸಹ ಸುಮಾರು ಲಕ್ಷ ಖರ್ಚು ಮಾಡಿ ಒಂದು 50 ಲಕ್ಷಕ್ಕೂ ಹೆಚ್ಚು ಇಲ್ಲಿ ಒಂದು ದೊಡ್ಡ ಮಟ್ಟದ ದೇವಸ್ಥಾನ ನಿರ್ಮಾಣ ಮಾಡಿ ಸ್ವಾಮಿಯ ಒಂದು ಕೃಪೆಗೆ ಪಾತ್ರ ಆಗಿರುವಂಥದ್ದು. ಆಡಳಿತ ಮಂಡಳಿ ಮತ್ತು ತನ್ನ ಕೈಲಾದ ಮಟ್ಟಿಗೆ ಎಲ್ಲರೂ ಸಹ ತನ್ನ ಸಮಯನ ಮತ್ತು ಹಣನ ಕೊಟ್ಟು ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ಸ್ಪಂದಿಸ್ತಿದ್ದವ್ರು ಎಲ್ರಿಗೂ ಸಹ ಮುನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಅವರೆಲ್ಲರಿಗೂ ಸಹ ಅವರ ಕೋರಿಕೆಗಳನ್ನೆಲ್ಲ ಈಡೇರಿಸಲಿ ಅಂತ ಈ ಸಂದರ್ಭದಲ್ಲಿ ದೇವರಲ್ಲಿ ಬೇಡ್ತಾ ಈ ಒಂದು ಶುಭ ಕಾರ್ಯಕ್ಕೆ ನಮ್ಮನ್ನೆಲ್ಲ ಆಹ್ವಾನಿಸಿರೋಂಥ ನಮ್ಮ ಮುಖಂಡರಿಗೆಲ್ಲ ಧನ್ಯವಾದ ತಿಳಿಸೋದು ಒಳ್ಳೆಯದಾಗಲಿಲ್ಲ. ಶುಭ ಆಗಿದೆ. ಮುನೇಶ್ವರ ದೇವಸ್ಥಾನದ ಒಂದು ವ್ಯವಸ್ಥಾಪಕರು ಚೌಡ್ರೆಡ್ಡಿ ಮತ್ತು ನಾರಾಯಣಸ್ವಾಮಿ ಕೃಷ್ಣಾರೆಡ್ಡಿ ಮತ್ತು ಈ ಪೋಲ್ನಾಯಕನಹಳ್ಳಿಯಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಮತ್ತು ಶಂಗಾರಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು, ಲೆಕ್ಕನಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನಾವು ಪುರಾತನ ಕಾಲದ ದೇವಸ್ಥಾನ ಇದು. ಸುಮಾರು ನಮಗೆ 100 ವರ್ಷಗಳಿಂದನೂ ಇನ್ನೂ ಮೇಲ್ಪಟ್ಟಿದೆ. ನಮ್ಗೆ ತಿಳಿದ ಮಟ್ಟಿಗೆ ಇವಾಗ ನಾವು ಒಂದು 50 ವರ್ಷ, ನನಗೆ ಇವಾಗ 50 ವರ್ಷದಿಂದನೂ ನಮಗೆ ಇದನ್ನ ಜಾತ್ರೆ ನಡೀತಾ ಇದೆ. ಏನಂದರೆ ಉಗಾದಿ ಹೋದ್ಮೇಲೆ ಮಂಗಳವಾರ ಇದೊಂದು ಜಾತ್ರೆ ನಡೀತದೆ. ಇಲ್ಲಿ ನಾವೇನು ಒಂದು ಪಾಂಪ್ಲೆಟ್ ಸಮೇತವನ್ನು ಹಾಕಿದ್ದೇವೆ. ಸುಮಾರು ಒಂದು 7-8 ಜನ ಉಗಾದಿ ಹೋದ್ಮೇಲೆ ಮಂಗಳವಾರ ಬರ್ತಾರೆ. ಈ ಒಂದು ಜಾತ್ರೆಯ ವಿಶೇಷ ಮೊಟ್ಲು ವರ್ಷ ಅಂತ 2 ದಿವಸ ನಡೆಸ್ತೀವಿ. ಮತ್ತು ಒಂದು ಸಣ್ಣದ ಗುಡಿಗಳಿದ್ವು. ನಾವು ಏನೇ ಮಾಡಿ ಒಂದು ದೇವಸ್ಥಾನ ಮಾಡಬೇಕು, ನಾವೆಲ್ಲ ಕೆಲವರೆಲ್ಲ ನನ್ನ ಫ್ರೆಂಡ್ಸು, ಅಯ್ಯಪ್ಪನ ಫ್ರೆಂಡ್ಸು, ಇವ್ರ ಫ್ರೆಂಡ್ಸು, ನಮ್ಮ ಸುತ್ತಮುತ್ತಲು 3 ಹಳ್ಳಿಗಳಲ್ಲಿ ಇರ್ತಕ್ಕಂಥವರೆಲ್ಲ ಬೆಂಗಳೂರಲ್ಲಿ ಚೆನ್ನಾಗಿ ಅವ್ರಿಗೆ ನಮ್ಮ ಮುನೇಶ್ವರನ ಕೃಪೆ ಏನಿತ್ತೋ ಏನೋ ಅವರೆಲ್ಲ ಚೆನ್ನಾಗಿದ್ದರು. ಅವ್ರನ್ನೆಲ್ಲ ಕರೆಸಿ ಏನೇನೋ ಮಾತಾಡಿ 3 ಹಳ್ಳಿಗಳನ್ನ ಸೇರಿಸಿ ನಮ್ಮ ಒಂದು ಚೀಟಿನೂ ಹಾಕ್ಕೊಂಡಿದ್ವಿ. ಒಂದು 11,000ದಲ್ಲಿ ಸುಮಾರು ಈ ದೇವಸ್ಥಾನಕ್ಕೆ ಒಂದು 5 ಲಕ್ಷದಿಂದ 6 ಲಕ್ಷ ನಾನು ಚೀಟಿ ಮಾಡಿದ್ವಿ. ಅದನ್ನು ಈ ದೇವಸ್ಥಾನಕ್ಕೆ ಉಪಯೋಗಿಸಿದ್ದೀವಿ. ಮತ್ತು ಸುಮಾರು ದಾನಿಗಳು, ಇವಾಗ ಪುಟ್ಟಣ್ಣವರು ನಾವು ಪಾಯ ಹಾಕುವಾಗ ಕೇಳಿದಾಗ ಅವರು ಪಾಪ ಅವ್ರ ಕೈಯಿಂದ ಅವತ್ತು ಒಂದು 50,000 ಸಹಾಯ ಮಾಡಿದ್ರು. ಮೊನ್ನೆ 1 ಲಕ್ಷ ರೂಪಾಯಿವರೆಗೂ ಸಹಾಯ ಮಾಡಿದ್ದಾರೆ. 1.5 ಲಕ್ಷ ಒಟ್ಟಿಗೆ ಸಹಾಯ ಮಾಡಿದ್ದಾರೆ. ಇನ್ನು ಸುಮಾರು ಜನ ಭಕ್ತಾದಿಗಳು ಒಬ್ಬರು ನಾವು ಯಾರೇ ಆಗಲಿ 3 ಹಳ್ಳಿಗಳಲ್ಲಿ ಹಳ್ಳಿಯಿಂದ ಬೇರೆ ಬೆಂಗಳೂರಲ್ಲಿ ವಾಸಿಸ್ತಾ ಇರ್ತಕ್ಕಂಥ ಹುಡುಗರು ಏನಿದ್ದಾರೆ ಅದೇನೋ ನಮಗೇನೋ ಒಂದು ಗೌರವ ಕೊಟ್ಟು ನಾವು ಏನು ಕೇಳ್ತೀವೋ ಅದಿಲ್ಲ ಅಣ್ಣ ನಮ್ಮ ಹತ್ರ ಸಿಗೋದಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅಪ್ಪ ನೀನು ಕಿಟಕಿ ಮಾಡಿಸ್ಬೇಕಂದ್ರೆ ಆಯ್ತಣ್ಣ, ನೀನು ಡೋರ್ ಮಾಡಿಸ್ಬೇಕಂದ್ರೆ ಆಯ್ತಣ್ಣ, ನೀನು ಊಟ ಮಾಡಿಸ್ಬೇಕಣ್ಣ ಆಯ್ತಣ್ಣ ಅಂತೇಳಿ ಇಬ್ಬರು ನಮಗೆ ಸಹಕಾರ ಕೊಟ್ಟು ನಮಗೆ ಯಾರು ನಮಗೆ ಮಾತು ಬೆಲೆ ಚಿಕ್ಕವನಾಗಲಿ ದೊಡ್ಡವನಾಗಲಿ, ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ನಮ್ಗೆ ಮಾತು ಬೆಲೆ ಕೊಟ್ಟು
ಈ ಒಂದು ದೇವಸ್ಥಾನ ಇವತ್ತು ಇಷ್ಟು ಮಟ್ಟಿಗೆ ನಾವು ಕಟ್ಟಿದ್ದಕ್ಕೆ ಸಹಕಾರ ನೀಡಿರು ನಾವು 3 ಜನನೇ ಅನ್ನೋದಲ್ಲ, ನಾವು ಮೂರು ಹಳ್ಳಿಯ ಗ್ರಾಮಸ್ಥರು ಮತ್ತು ನಮಗೆ ಸಹಕರಿಸಿದಂಥ ನಮ್ಮ ಸ್ನೇಹಿತರು ಎಲ್ಲರೂ ನಮಗೆ ಇದರಲ್ಲಿ ಋಣಿಗಳು ಅಂತೇಳಿ ನಾವು ಅವರಿಗೆ ಯಾವತ್ತೂ ನಾವು ಚಿರಋಣಿಗಳು ಅಂತೇಳಿ ನಾನು ಭಾವಿಸ್ತೀನಿ.